Hello students, welcome to ExonMed channel, and we are in this video discussing about the biological classification part 4. So ಸ್ವಲ್ಪ ವಿಡಿಯೋ ಲೇಟ್ ಆಯಿತು, ಸೊ ದಯವಿಟ್ಟು ಕ್ಷಮಿಸಿ. ಸೊ ಇನ್ನು ಮುಂದೆ ಹಾಗೆ ವಿಡಿಯೋಸು ಕಂಟಿನ್ಯೂ ಬರ್ತಾ ಇರ್ತಾವೆ. ಸೊ ಸ್ಟೇ ಟ್ಯೂನ್ ಟು ಅವರ್ ಚಾನಲ್ and let's start without wasting the time part 4 NCERT ಬಿಡಬೇಡಿ. So here we have to explain about kingdom fungi. So we have discussed kingdom Monera, kingdom Protista, and then we are to the kingdom fungi. Kingdom fungi ಗೆ ಶಿಲೀಂಧ್ರಗಳು ಅಂತ ಕನ್ನಡದಲ್ಲಿ ಅಂತಾರೆ. So the fungi constitute a unique kingdom of heterotrophic organisms. Heterotrophic ಅಂದ್ರೆ ಇಲ್ಲಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರೋದು. So they are called as heterotrophic organisms. And these show a great diversity in morphology and habitat. ಎಲ್ಲ ಕಡೆ ನೋಡ್ಬೋದು ಇನ್ನ. ಸೊ ದೇ ಹ್ಯಾವ್ ಅ ಗ್ರೇಟ್ ಡೈವರ್ಸಿಟಿ ಇನ್ ಹ್ಯಾಬಿಟೇಟ್ ಅಂಡ್ ಮಾರ್ಫಾಲಜಿ ಆಲ್ಸೋ. ಬೇರೆ ಬೇರೆ ಟೈಪ್ ಕಾಣಿಸುತ್ತೆ ಇದು. ಕೆಲವೊಂದು ಥ್ರೆಡ್ ಗತೆ ಕಂಡ್ರೆ, ಕೆಲವೊಂದು ಪ್ಲಾಂಟ್ ಗತೆ ಕಾಣುತ್ತೆ. ಹಾಗಾಗಿ ದೇ ಆರ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಅಂಡ್ ಹ್ಯಾಬಿಟೇಟ್. ಯು ಮಸ್ಟ್ ಹ್ಯಾವ್ ಸೀನ್ ಫಂಗೈ ಗ್ರೋಯಿಂಗ್ ಆನ್ ಮಾಯ್ಸ್ಟ್ ಬ್ರೆಡ್. ಬ್ರೆಡ್ ಮೇಲೆ ಬೆಳೆಯುವಂತ ಫಂಗೈ ನೀವು ನೋಡಿರ್ಬೋದು. ಹಾಗೇನೆ ರೋಟನ್ ಫ್ರೂಟ್ಸ್, ಸೊ ಹಣ್ಣುಗಳು ಅಲ್ಲಿ ಕೊಳಿತಾ ಇದ್ದು ಅಂದ್ರೆ ಲೈಕ್ ಬ್ರೆಡ್ ಮೇಲೆ ಶಿಲೀಂಧ್ರಗಳು ಮತ್ತು ಕೊಳೆತ ಹಣ್ಣುಗಳನ್ನ ನೋಡಿರ್ಬೇಕು ನೀವು. ಸೊ ತಿನ್ನುವ ಸಾಮಾನ್ಯ ಅಣಬೆ ಅಂದ್ರೆ ಮಶ್ರೂಮ್ಸ್. ಸೊ ದ ಕಾಮನ್ ಮಶ್ರೂಮ್ ಯು ಈಟ್ ಅಂಡ್ ಟೋಡ್ ಸ್ಟೂಲ್ಸ್ ಆರ್ ಆಲ್ಸೋ ಫಂಗೈ. ಫಂಗೈ ಅಂತಂದ್ರೆ ಮಶ್ರೂಮ್ನು ಫಂಗೈ ಆಗುತ್ತೆ, ಟೋಡ್ ಸ್ಟೂಲ್ಸ್ ಅಂತ ಬರ್ತಾವ, ಅವು ಫಂಗೈ ಇದಾವೆ. ವೈಟ್ ಸ್ಪಾಟ್ಸ್ ಸೀನ್ ಆನ್ ಮಸ್ಟಾರ್ಡ್ ಲೀವ್ಸ್. ಸೊ ಸಾಸಿವೆ ಗಿಡದ ಮೇಲೆ ವೈಟ್ ಸ್ಪಾಟ್ ಕಾಣ್ತವಲ್ಲ, ದೇ ಆರ್ ಡ್ಯೂ ಟು ಅ ಪ್ಯಾರಾಸೈಟಿಕ್ ಫಂಗೈ. ಸಮ್ ಯುನಿಸೆಲ್ಯುಲರ್ ಫಂಗೈ ಕಾಲ್ಡ್ ಈಸ್ಟ್. ಈಸ್ಟ್ ಅಂತ ಒಂದು ಜೀವಿ ಇದೆ ಇಲ್ಲಿ. ಅದು ಒಂದೇ ಸೆಲ್ ಇಂದ ಆಗಿರುತ್ತೆ, ಯುನಿಸೆಲ್ಯುಲಾರ್. ಬೇರೆ ಎಲ್ಲವೂ ಮಲ್ಟಿಸೆಲ್ಯುಲರ್ ಇದ್ರೆ ಇದು ಒಂದೇ ಯುನಿಸೆಲ್ಯುಲರ್ ಇದೆ. ಈಸ್ಟ್ ನ ಎಲ್ಲಿ ಉಪಯೋಗ ಮಾಡ್ತಾರೆ? ದೇ ಆರ್ ಯೂಸ್ ಫಾರ್ ಮೇಕಿಂಗ್ ಬ್ರೆಡ್ ಅಂಡ್ ಬೀರ್. ಸೊ ಅದರ್ ಫಂಗೈ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಫಂಗೈ ಆರ್ ನಾಟ್ ಓನ್ಲಿ ಯೂಸ್ಫುಲ್, ಇವನ್ ದೇ ಕಾಸ್ diseases in plants and animals. Like example, you take wheat rust causing Puccinia is an important example. ಇಲ್ಲಿ wheat ಮೇಲೆ ರಸ್ಟ್ ಆಗಿರುವಂತ ಒಂದು ಫಂಗೈ ಇದೆ ಅಲ್ಲ, ಇದಕ್ಕೆ we can call it as Puccinia. ಸೊ ಅಣಬೆ, ಟೋಡ್ ಸ್ಟೂಲ್ಗಳು ಎಲ್ಲ ಶಿಲೀಂಧ್ರಗಳಾಗಿವೆ. ಸಾಸಿವೆ ಎಲೆಗಳ ಮೇಲೆ ಕಂಡು ಬರುವಂತಹ ಚುಕ್ಕೆಗಳು, ಬಿಳಿ ಚುಕ್ಕೆಗಳು ಏನ್ ಕಾಣಿಸ್ತವಲ್ಲ, ಅದು ಒಂದು ಶಿಲೀಂಧ್ರವಾಗಿದೆ. ಕೆಲವು ಏಕಕೋಶೀಯ ಶಿಲೀಂಧ್ರಗಳು, ಉದಾಹರಣೆಗೆ ಈಸ್ಟ್ ಅನ್ನ ಬ್ರೆಡ್ ಮತ್ತು ಬೀರ್ ತಯಾರು ಮಾಡೋಕೆ ಉಪಯೋಗ ಮಾಡ್ತಾರೆ. ಇತರ ಶಿಲೀಂಧ್ರಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನ ಉಂಟು ಮಾಡುತ್ತವೆ. ಗೋಧಿಯ ತುಕ್ಕು ಮಾಡುವ ಪುಸೀನಿಯಾ ಒಂದು ಪ್ರಮುಖ ಉದಾಹರಣೆ ಆಗಿದೆ. ನೆಕ್ಸ್ಟ್, some are the source of antibiotics. So just now we discussed that fungi are not only harmful, even they are useful also. ಕೆಲವೊಂದು ಏನಿದಾವ ಅಂದ್ರೆ ನಮಗೆ ಆಂಟಿಬಯೋಟಿಕ್ ನ ಕೊಡ್ತಾವೆ. ಎಕ್ಸಾಂಪಲ್ ನಾವು ಹೇಳ್ಬೋದು ಇಲ್ಲಿ ಪೆನ್ಸಿಲಿಯಂ ಅಂತೇಳಿ ಪ್ರತಿ ಜೀವಿಗಳ ಮೂಲವಾಗಿವೆ. ಸೊ ನಮಗೇನಾದ್ರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯ್ತಂದ್ರೆ, ಸೊ ವಿ ಯೂಸ್ ಆಂಟಿಬಯೋಟಿಕ್ಸ್ ಫಾರ್ ಕಿಲ್ಲಿಂಗ್ ದಟ್ ಬ್ಯಾಕ್ಟೀರಿಯಾ. ಸೊ ಲೈಕ್ ದಟ್ ಪೆನ್ಸಿಲಿಯಂ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಲೈಕ್ ದಟ್ fungi are cosmopolitan. You can find everywhere. They occur in air, water, soil, as well as and on the animals, as well as inside the animals and plants. They prefer to grow in warm and humid places. ಫಂಗೈ ಎಲ್ಲಿ ಬೆಳೀತಾವು? ಸೊ ಅದು ಬೆಳಿಲಿಕ್ಕೆ ಏನ್ ಬೇಕಂದ್ರೆ ಬೆಚ್ಚಗಿನ ಮತ್ತು ಆರ್ದ ಸ್ಥಳಗಳಲ್ಲಿ ಬೆಳೆಯಲು ಬಯಸುತ್ತವೆ. ಸೊ ಸಿಂಪಲ್ ಆಗಿ ನಾವಿಲ್ಲಿ ಹೇಳ್ಬೇಕಂದ್ರೆ ಫಂಗೈ ಬೆಳೆಯೋದು ಎಲ್ಲಂದ್ರೆ ಹಸಿಯಾಗಿರೋ ಜಾಗದಲ್ಲಿ ಮತ್ತು ಬಿಸಿಯಾಗಿರೋ ಜಾಗದಲ್ಲಿ. ಫಂಗೈ ಯಾವಾಗಲೂ ಖುಷಿಯಾಗಿರುತ್ತೆ ಅಂತೀವಿ ನಾವು. ಸೊ ಹಾಗಾದ್ರೆ ಈ ಫಂಗೈ ಎಲ್ಲಿ ಬೆಳೆಯುತ್ತೆ? ವೇರ್ ದೇ ಪ್ರಿಫರ್ ಟು ಗ್ರೋ? ದೇ ಗ್ರೋ ಇನ್ ವಾರ್ಮ್ ಪ್ಲೇಸಸ್, ದಟ್ ಈಸ್ ಬಿಸಿಯಾದ ಜಾಗದಲ್ಲಿ. ಹ್ಯೂಮಿಡ್ ಪ್ಲೇಸಸ್, ತೇವಾಂಶ ಇರುವುದು ಹಸಿಯಾದ ಜಾಗದಲ್ಲಿ, ಅಲ್ಲಿ ಫಂಗೈ ಖುಷಿಯಾಗಿ ಬೆಳೆಯುತ್ತದೆ. ಸೊ ಲೈಕ್ ದಟ್ ಇಟ್ ಪ್ರಿಫರ್ಸ್ ಟು ಗ್ರೋ ಇನ್ ವಾರ್ಮ್ ಅಂಡ್ ಹ್ಯೂಮಿಡ್ ಪ್ಲೇಸಸ್. ಹ್ಯಾವ್ ಯು ಎವರ್ ವಂಡರ್ಡ್ ವೈ ವಿ ಕೀಪ್ ಫುಡ್ ಇನ್ ದ ರೆಫ್ರಿಜರೇಟರ್? ರೆಫ್ರಿಜರೇಟರ್ ಅಲ್ಲಿ ಯಾಕೆ ಫುಡ್ ಇಡ್ತಾರೆ? ಎಸ್, ನೀವು ಹೇಳಿರೋ ಹಾಗೆ ಅದು ಮಮ್ಮಿ ಏನಾದ್ರೂ ಅಡಿಗೆ ಮಾಡಿದ್ಲಂದ್ರೆ ನಾಳೆ ತನೂ ಅದನ್ನ ಉಪಯೋಗ ಮಾಡಬಹುದು, ಯಾಕಂದ್ರೆ ಅದು ಕೆಡಬಾರ್ದು ಅಂತ ಹೇಳಿ. ಎಸ್, ಇಟ್ ಈಸ್ ಟು ಪ್ರಿವೆಂಟ್ ಫುಡ್ ಫ್ರಮ್ ಗೋಯಿಂಗ್ ಬ್ಯಾಡ್ ಡ್ಯೂ ಟು ಬ್ಯಾಕ್ಟೀರಿಯಲ್ ಆರ್ ಫಂಗಲ್ ಇನ್ಫೆಕ್ಷನ್ಸ್. ಇಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಅಥವಾ ಫಂಗೈ ಅದ್ರ ಮೇಲೆ ಬೆಳೆದು ಅದೇನ್ ಮಾಡುತ್ತೆ, ಫುಡ್ ಅನ್ನ ನಾಶ ಮಾಡುತ್ತೆ. ಹಾಗಾಗಿ ಅದನ್ನ ರೆಫ್ರಿಜರೇಟರ್ ಅಲ್ಲಿ ನಾವು ಬಳಸಲಿಕ್ಕೆ ಇಡ್ತೀವಿ.
ಹಾಗಾಗಿ ಮುಂದಿನ ದಿವಸ ನೆಕ್ಸ್ಟ್ ಡೇ ನೀವು ಅದನ್ನ ಉಪಯೋಗ ಮಾಡಬಹುದು. ವಿತ್ ದ ಎಕ್ಸೆಪ್ಷನ್ ಆಫ್ ಈಸ್ಟ್ ಒಂದು ಬಿಟ್ಟು, which are unicellular, fungi are filamentous. Filamentous means thread-like structure. Their bodies consist of long, slender, thread-like structure, and it is called as hyphae. What is hyphae? It is the thread-like structure of the body of the fungi is called as hyphae. So hyphae andre it is nothing but thread-like body of the fungi. Adhe tara this fungi which is having thread-like structure, the network of hyphae, if you can find network like this, many hyphae is present. So this network of hyphae is called as mycelium. ಇದಕ್ಕೆ mycelium ಅಂತ ಕರಿತೀವಿ ನಾವು. So the thread-like structure is called hyphae and the network of hyphae is called as mycelium. And this hyphae may be continuous tubes filled with multinucleated cytoplasm. ಈ hyphae ಅಲ್ಲಿ ಬಹಳಷ್ಟು ನ್ಯೂಕ್ಲಿಯಸ್ ಇರಬಹುದು. You can find many nucleus in this hyphae. So if this is like this multinucleated, it is called as cenocytic hyphae. So multinucleated condition is called as cenocytic. Others may have septa, like you can find cross walls here. So septa may be present. If septa is present, you can call it as septate hyphae. And the cell wall of the fungi is composed of chitin and polysaccharides. ಅದಕ್ಕೆ ಕೈಟೀನು ಅನ್ಬಹುದು ಅಥವಾ ಚೈಟೀನ್ ಅನ್ಬಹುದು. ಸೊ ಇಲ್ಲಿ ಬರೋಣ. ದೇಹವು, ಫಂಗಾಯಿನ ದೇಹವು, ಶಿಲೀಂಧ್ರಗಳ ದೇಹವು ಹೇಗಿದೆ? ಹೈಫೆ ಎಂದು ಕರೆಯಲ್ಪಡುವ ಉದ್ದವಾದ, ತೆಳುವಾದ, ಸ್ಲೆಂಡರ್, ದೆನ್ ಲಾಂಗ್, ದಾರದಂತಹ ರಚನೆಗಳು. ಸೊ ದೇ ಆರ್ ಲೈಕ್ ದಾರಗಳು. ಮತ್ತು ಹೈಫೆಯ ಜಾಲವನ್ನು, ದ ನೆಟ್ವರ್ಕ್ ಆಫ್ ದ ಹೈಫೆ ಏನಂತ ಕರಿಬಹುದು ನಾವು? ಮೈಸೀಲಿಯಂ. ಕೆಲವು ಹೈಫೆಗಳು ಬಹುಕೋಶ, ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್, ಅದಕ್ಕೆ ಸೈಟೋಪ್ಲಾಸಮ್ ಇದ್ರೆ ಅದಕ್ಕೆ ಏನಂತೀವಿ ನಾವು ಕರೆಯೋದು? ಸಿನೋಸೈಟಿಕ್ ಆರ್ ಕೋನೋಸೈಟಿಕ್ ಅಂತ ಹೈಫೆ ಎಂದು ಕರೆಯಲಾಗುತ್ತದೆ. ಇದುಗಳು ತಮ್ಮ ಹೈಫೆಯಲ್ಲಿ ಸೆಪ್ಟಾ ಇತ್ತಂದ್ರೆ, ಅಡ್ಡಗೋಡೆಗಳು ಇತ್ತಂದ್ರೆ ಅದಕ್ಕೆ ಸೆಪ್ಟೇಟ್ ಅಂತೀವಿ, ಇರಲಿಲ್ಲ ಅಂದ್ರೆ ಎ ಸೆಪ್ಟೇಟ್ ಅಂತ ಕರಿಬಹುದು. ಶಿಲೀಂಧ್ರಗಳ ಜೀವಕೋಶ ಗೋಡೆಗಳು ಮೀನ್ಸ್ ಸೆಲ್ ವಾಲ್, ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟೀನ್ ಮತ್ತು ಪಾಲಿಸ್ಯಾಕರೈಡ್ಸ್. ಯು ಕ್ಯಾನ್ ಫೈಂಡ್ ಹಿಯರ್ ಹೈಫೆ. ಸಿಂಗಲ್ ಥ್ರೆಡ್ಗೆ ನಾವೇನ್ಬಹುದು? ಹೈಫೆ ಅನ್ಬಹುದು. ಅದೇ ನೆಟ್ವರ್ಕ್ ಗತೆ ಇದ್ರೆ ಮೈಸೀಲಿಯಂ ಅನ್ಬಹುದು. ಅದೇ ತರ ಇಫ್ ಯು ಫೈಂಡ್ ಮೆನಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ದಟ್, ಯು ಕ್ಯಾನ್ ಕಾಲ್ ಇಟ್ as ಸಿನೋಸೈಟಿಕ್ ಆರ್ ಕೊಯಿನೋಸೈಟಿಕ್. And if you can find walls here, it is called as septate hyphae. Next, most fungi are heterotrophic. When you speak about nutrition, they are heterotrophic and they absorb soluble organic matter from dead substrates. ಸತ್ತಿರುವಂತ ಜೀವಿಗಳ ಮೇಲೆ ಅವಲಂಬನೆ ಇರಬಹುದು. Hence they are called as saprophytes. So these are called as saprophytes, and some are depend upon living plants and animals. ಜೀವಂತ ಇರುವಂತ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಮೇಲೆ ಇದ್ದು ಅಂದ್ರೆ they are called as parasites. So some of them are called as parasites which are depend upon living organisms. Dead organisms we call them as saprophytes. They can also live as symbionts. Symbionts ಅಂದ್ರೆ association with other organisms. Like algae ಜೊತೆ ಏನಾದ್ರೂ ಫಂಗೈ ಇದ್ರೆ ಅದಕ್ಕೆ ಏನ್ ಬೇಕು? ಲೈಚೆನ್ಸ್. ಅಂಡ್ ಅದೇ ಹೈಯರ್ ಪ್ಲಾಂಟ್ಸ್ ಬೇರಿನ ಜೊತೆ ಇತ್ತಂದ್ರೆ the roots of the higher plants, if this fungi is present, it is called as mycorrhiza. You can see here mycorrhizal association. Fungal mycelium ide, root ide. So this is called as mycorrhiza. So nutrition ಏನide ಅಲ್ಲಿ 3 ತರ ಇದಾವು. ಒಂದು saprophyte, parasite or symbiont. ಹೆಚ್ಚಿನ ಶಿಲೀಂಧ್ರಗಳು ಹೆಟೆರೋಟ್ರೋಫಿಕ್, ಸತ್ತ ತಲಾಧಾರಗಳ ಮೇಲೆ ಕರಗುವ ಸಾವಯವ ಪದಾರ್ಥವನ್ನ ಹೀರಿಕೊಳ್ಳುತ್ತವೆ ಮತ್ತು ಅದರಿಂದ ಅವುಗಳನ್ನು ಸ್ಯಾಪ್ರೋಫೈಟ್ಗಳೆಂದು ಕರೆಯಲಾಗುತ್ತದೆ. ಜೀವಂತ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಅವಲಂಬಿಸಿದ್ರೆ ಅದಕ್ಕೆ ನಾವೇನಂತ ಕರಿಬಹುದು? ಸೊ ಪರಾವಲಂಬಿಗಳು ಎಂದು ಕರಿಬಹುದು, ಪ್ಯಾರಾಸೈಟ್ಸ್. ಅವು ಸಹಜೀವಿಗಳಾಗಿಯೂ ಬದುಕಬಲ್ಲವು, ಸಿಂಬಯಾನ್ಸ್ ಆಗಿನೂ. ಸೊ ಪಾಚಿಗಳೊಂದಿಗೆ ಆಲ್ಗೆ ಜೊತೆ ಇದ್ರೆ ಅದಕ್ಕೆ ಲೈಕಿನ್ಗಳು ಅಂತೀವಿ ಅಥವಾ ಲೈಚನ್ಸ್ ಅಂತೀವಿ. ಮತ್ತು ಉನ್ನತ ಸಸ್ಯಗಳ ಬೇರುಗಳ ಜೊತೆ ಇದ್ರೆ ಮೈಕೋರೈಜಾ ಎಂದು ಕರೆಯಲ್ಪಡುತ್ತವೆ. ಸೊ ನೆಕ್ಸ್ಟ್, reproduction. Reproduction of fungi is mainly vegetative, asexual, sexual. So ಒಂದು ವೆಜಿಟೇಟಿವ್ ಮೊದಲು ನೋಡೋಣ. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ಬೈ ಫ್ರಾಗ್ಮೆಂಟೇಶನ್, ಫಿಷನ್ ಅಂಡ್ ಬಡಿಂಗ್. 3 ತರ ಕಾಣಿಸ್ತವೆ ಇಲ್ಲಿ. ಫ್ರಾಗ್ಮೆಂಟೇಶನ್ ಅಂದ್ರೆ
ತುಂಡಾಗಿ ಅದೇನಾಗುತ್ತೆ ಅಂದ್ರೆ ಮತ್ತೊಂದು ಫಂಗೈ ಆಗುತ್ತೆ, ಮೈಸೀಲಿಯಂ ತುಂಡಾಗಿ. ಫಿಷನ್ ಅಂದ್ರೆ ಬ್ರೇಕ್ ಆಗಿ ಒಂದ್ ಇದ್ದಿದ್ದು ಎರಡು ಆಗುತ್ತೆ. ಅದೇ ತರ ಬಡ್ಡಿಂಗ್ ಅಂದ್ರೆ ಸ್ಮಾಲ್ ಬಡ್ ಅದ್ರ ಮೇಲೆ ಬರ್ಬೋದು. ಎಕ್ಸಾಂಪಲ್ ಯು ಟೇಕ್ ದಿಸ್ ಈಸ್ ಈಸ್ಟ್ ಮೇಲೆ ಒಂದು ಬಡ್ ಬಂದ್ರೆ ಅದಕ್ಕೆ ನಾವೇನಂತೀವಿ ಬಡಿಂಗ್ ಅಂತ ಹೇಳ್ತೀವಿ. ಫಿಷನ್ ಅಂತಂದ್ರೆ ಈಗ ಮೈಸೀಲಿಯಂ ಇರುತ್ತೆ, ಇದು ಕಟ್ ಆಗಿ ಒಂದ್ ಇದ್ದಿದ್ದು ಎರಡು ಆಗ್ಬಹುದು, ಈ ತರ ಅದನ್ನ ಫಿಷನ್ ಅನ್ಬೋದು ಅಥವಾ ಫ್ರಾಗ್ಮೆಂಟೇಶನ್ ಅಂತಾನೂ ಕರಿತೀವಿ. ಸೊ ನೆಕ್ಸ್ಟ್ ಈಸ್ asexual reproduction. Asexual reproduction is by spore formation. ಯಾವ್ಯಾವ ಟೈಪ್ ಸ್ಪೋರ್ ಬರ್ತಾವ ಇಲ್ಲಿ? ಕೊನಿಡಿಯಾ ಆರ್ ಝೂಸ್ಪೋರ್ಸ್ ಆರ್ ಸ್ಪೊರಾಂಜಿಯೋಸ್ಪೋರ್ಸ್. ಇಲ್ಲಿ ಕೆಲವೊಂದು ಕೊನಿಡಿಯಾ ತೋರಿಸಿದ್ವಿ ನಾವು. ಸೊ ಕೊನಿಡಿಯಾ ಯು ಕ್ಯಾನ್ ಸಿ ಹಿಯರ್ ಗ್ರೋಯಿಂಗ್. ಸೊ ದೇ ಗ್ರೋ ಅಂಡ್ ದೇ ಫಾರ್ಮ್ ಅ ನ್ಯೂ ಮೈಸೀಲಿಯಂ. ಶಿಲೀಂಧ್ರಗಳು ಸಂತಾನೋತ್ಪತ್ತಿ ಸಸ್ಯಕ ವಿಧಾನಗಳಿಂದ ನಡೆಯಬಹುದು. ವೆಜಿಟೇಟಿವ್ ವಿಘಟನೆ, ದಟ್ ಈಸ್ ಬೈ ಫ್ರಾಗ್ಮೆಂಟೇಶನ್. ವಿದಳನ ಬೈ ಫಿಷನ್. ಮೊಳಕೆಯೊಡೆಯುವಿಕೆ ಬೈ ಬಡಿಂಗ್. ಸೊ ಅಲೈಂಗಿಕ ಸಂತಾನೋತ್ಪತ್ತಿ asexual reproduction ಬೈ ಕೊನಿಡಿಯಾ ಅಥವಾ ಸ್ಪೊರಾಂಜಿಯೋಸ್ಪೋರ್ಸ್ ಅಥವಾ ಝೂಸ್ಪೋರ್ಸ್ ಇಂದ ಅದೇನಾಗುತ್ತೆ ಅಂದ್ರೆ ಇಟ್ ವಿಲ್ ಗ್ರೋ. ಸೊ ನೆಕ್ಸ್ಟ್ ವಿ ಕಮ್ ಟು sexual reproduction. Sexual reproduction is by formation of oospores, ascospores, basidiospores. ಈ ಮೂರು ತರ ಸ್ಪೋರ್ಸ್ ಇದಾವೆ ಇಲ್ಲಿ. oospores, ascospores, basidiospores. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆಗ್ಬೇಕಂತ ಸ್ಪೋರ್ಸ್ ಏನಿದಾವಲ್ಲ, these spores are produced in a specialized distinct structures. They are called as fruiting bodies. These bodies are the structures where spores are formed. ಈ ಸ್ಪೋರ್ಗಳು ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ಗೆ ನಾವೇನನ್ಬೇಕು? ಕಾರ್ಪ್ಸ್ ಅನ್ಬೇಕು. They are called as fruiting bodies. They may be ascocarp, basidiocarp, like that structures. Sexual reproduction involves 3 steps. ಇಲ್ಲಿ ನೀಟ್ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ್ಯಾವ ಹಂತಗಳು ಬರ್ತಾವ ಅಂತ ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ನೋಟ್ಬುಕ್. Important point need is fusion of protoplasm. So they may ask you serially arrange ಮಾಡ್ರಿ, ಅಥವಾ they may ask you about what is the plasmogamy, karyogamy and zygotic meiosis. So here fusion of protoplasm is the first step. So here two motile or non-motile gametes, they will come together and the protoplasm will fuse. It is called as plasmogamy. ಸೊ ಹಾಗಾದ್ರೆ ಅದು ಕನ್ನಡದಲ್ಲಿ ಏನಂತೀವಿ ನಾವು? ಪ್ಲಾಸ್ಮೋಗ್ಯಾಮಿ. ಎರಡು ಚಲನಶೀಲ ಅಥವಾ ಚಲನಶೀಲವಲ್ಲದ ಗ್ಯಾಮೆಟ್ಗಳು ನಡುವೆ ಪ್ರೋಟೋಪ್ಲಾಸಮ್, ಅದು ಸಮ್ಮಿಳನಕ್ಕೆ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ಸೊ ಪ್ಲಾಸ್ಮೋಗ್ಯಾಮಿ ಆದಾಗ ಯು ಕ್ಯಾನ್ ಫೈಂಡ್ ದೇರ್ ಈಸ್ 2 nucleus present in one cell. So when 2 nucleus are present in one cell, this is called as dikaryon ಅಥವಾ dikaryophase ಅಂತೀವಿ ಇದಕ್ಕೆ. ಎಲ್ಲಿ ನೋಡ್ಬೋದು ಈ ತರ? ಉಳಿಕೆದಲ್ಲೆಲ್ಲ ಒಂದೊಂದು ನ್ಯೂಕ್ಲಿಯಸ್ ಇರುತ್ತೆ. ಸೊ ಯು ಕ್ಯಾನ್ ಫೈಂಡ್ 2 nucleus in only one cell. This stage is called as dikaryon. Dikaryon is found in dikaryon or dikaryophase is found in 2 group fungi called as Ascomycetes, Basidiomycetes. Ascomycetes ಮತ್ತು Basidiomycetes ಅಲ್ಲಿ you can find 2 nucleus in one cell. After some time these 2 nucleus also will fuse together. ಮೊದಲಿಗೆ ಏನಿತ್ತಂದ್ರೆ n ಮತ್ತು n ಇತ್ತು ನ್ಯೂಕ್ಲಿಯಸ್. Now together it forms 2n. This is zygote, 2n. And this 2n again undergoes meiosis, that is called as meiosis in zygote to form haploid spores. So now remember once again, fusion of protoplasm is called as plasmogamy, fusion of nucleus is called as karyogamy, and the meiosis in the zygote is called as zygotic meiosis. Remember, hope I think you remember this one, Ascomycetes, Basidiomycetes. A ಮತ್ತು B ಗ್ರೂಪ್ ಅಲ್ಲಿ ನಾವು ಡೈಕ್ಯಾರಿಯಾನ್ ಸ್ಟೇಜ್ ನೋಡಬಹುದು. ಕನ್ನಡದಲ್ಲಿ ನಿಮಗೆ ಬೇಕಾದ್ರೆ ಈ ಕಡೆ ಇರುತ್ತೆ, ನೀವು ಅದನ್ನ ಫೋಟೋ ತಗೊಂಡು ಓದ್ಕೋಬಹುದು. When a fungus reproduce sexually, the same thing is just ನಾನು ಏನು ಹೇಳಿದ್ನಲ್ಲ ಅದೆಲ್ಲ ಇದೆ. 2 haploid hyphae, ಎರಡು hyphae ಇರ್ತಾವಲ್ಲ ಮೈಸೀಲಿಯಂ, they come together and compatible ಇರಬೇಕು, ಒಂದೊಂದು ಹೊಂದಾಣಿಕೆ ಆಗಬೇಕು, ಮೇಟಿಂಗ್ ಟೈಪ್. They come together and fuse, and these 2 haploid cells immediately results in diploid cells. Haploid will become diploid. But I said in Ascomycetes and Basidiomycetes you can find an intervening stage that is called as dikaryotic stage, and 2 nuclei per cell, and such condition is called as dikaryon or dikaryophase. So later the 2 nucleus
will fuse together and become diploid. Then the fungi, fruiting body, their reduction occurs, and that leads to the formation of haploid spores. Now, basis of classification. This is also one of the important questions which will be asked in the NEET. So here, on what basis fungi are classified? Fungi are classified based on morphology of the mycelium morphology, whether septate idea, aseptate idea, like that. Mode of spore formation, which type of spore is formed, and fruiting bodies, which type of fruiting body it is. Based on that, various classification of fungi is done as Phycomycetes, Ascomycetes, Basidiomycetes, Deuteromycetes. So such ಸಾಮ್ರಾಜ್ಯವನ್ನ ಕವಚ ಜಾಲದ ರೂಪ ವಿಜ್ಞಾನ, ಬೀಜಕ ರಚನೆ ವಿಧಾನ ಮತ್ತು ಹಣ್ಣಿನ ಕಾಯಗಳು, ಇದರ ಮೇಲೆ ಶಿಲೀಂಧ್ರಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಫೈಕೋಮೈಸಿಟಸ್, ಆಸ್ಕೋಮೈಸಿಟಸ್, ಬೆಸಿಡಿಯೋಮೈಸಿಟಸ್ ಮತ್ತು ಡ್ಯೂಟೆರೋಮೈಸಿಟಸ್. ಫಸ್ಟ್ ನೋಡೋಣ ಈಗ. ಫಸ್ಟ್ ಒನ್ ಈಸ್ ಫೈಕೋಮೈಸಿಟಸ್. Members of Phycomycetes are found in aquatic habitats. You can find them in the water, as well as you can find them on decaying wood in moist and damp places as obligate parasites on plants. So here you can find Phycomycetes ಗುಂಪಿನ ಜೀವಿಗಳು ಜಲವಾಸಿ ಆಸವ ಸ್ಥಾನಗಳಲ್ಲಿ ತೇವಾಂಶವುಳ್ಳ ಸಸ್ಯಗಳಲ್ಲಿ ಕೊಳೆಯುತ್ತಿರುವ ಮರದ ಮೇಲೆ ಅಥವಾ ಸಸ್ಯಗಳ ಮೇಲೆ ಕಡ್ಡಾಯ ಪರಾವಲಂಬಿಗಳಾಗಿ ಕಂಡುಬರುತ್ತವೆ. And ಪರಾವಲಂಬಿ ಮೀನ್ಸ್ ಆಬ್ಲಿಗೇಟ್ ಪ್ಯಾರಸೈಟ್ಸ್. ಇವುಗಳ ಮೈಸೀಲಿಯಂ ವಿಭಜನೆಗೊಳ್ಳದ ಮತ್ತು ಬಹು ಕೇಂದ್ರಕ ರಚನೆ ಹೊಂದಿರುತ್ತದೆ. ಯು ಕ್ಯಾನ್ ಫೈಂಡ್ ಮೈಸೀಲಿಯಂ ಹಿಯರ್ aseptate and cenocytic, and asexual reproduction takes place by zoospores. Zoospore, they may be motile or non-motile. Motile idre zoospore anbeku, aplanospores are non-motile. These spores are endogenously produced in sporangium. ಸೊ ಸ್ಪೋರ್ಸ್ ಎಲ್ಲಿ ತಯಾರಾಗ್ತಾವೆ? ಎಂಡೋಜಿನಸ್ಲಿ. ಈಗ ನೀವೇನಾದ್ರೂ ಇದು ಸ್ಪೋರ್ಸ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ ಸ್ಪೊರಾಂಜಿಯಂ ಇದ್ರೆ ಇದ್ರ ಒಳಗಡೆ ತಯಾರಾಗ್ತಾವೆ. ಸೊ ಇನ್ಸೈಡ್ ದೇ ಆರ್ ಪ್ರೊಡ್ಯೂಸ್ಡ್. ಅದಕ್ಕೆ ಇದಕ್ಕೆ ಎಂಡೋಜಿನಸ್ಲಿ ಅಂತ ಕರಿತೀವಿ. ಇಲ್ಲೆಲ್ಲ ಒಂದು ಫಂಗಾಯ್ ಬೆಳೆದಿರೋದನ್ನ ನೀವು ನೋಡಬಹುದು. ಸೊ ಎ ಝೈಗೋಸ್ಪೋರ್ ಇಸ್ ಫಾರ್ಮ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ. ಈ ಝೈಗೋಸ್ಪೋರ್ ಇಸ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. ಎರಡು ಗ್ಯಾಮೆಟ್ಸ್ ಕೂಡಿದು ಅಂದ್ರೆ ಅಲ್ಲಿ ಝೈಗೋಟ್ ಅಂತ ಏನಂತೀವಲ್ಲ, ಅದಕ್ಕೆ ಇಲ್ಲಿ ಝೈಗೋಸ್ಪೋರ್ ಅಂತ ಕರಿತೀವಿ. ದೀಸ್ ಗ್ಯಾಮೆಟ್ಸ್ ಆರ್ ಸಿಮಿಲರ್ ಇನ್ ಮಾರ್ಫಾಲಜಿ. ನೋಡ್ಲಿಕ್ಕೆ ಒಂದೇ ತರ ಇದು ಅಂದ್ರೆ ಗ್ಯಾಮೆಟ್ಸ್. ಇಫ್ ದೇ ಆರ್ ಲುಕಿಂಗ್ ಸಿಮಿಲರ್ ವಿ ಕಾಲ್ ಇಟ್ ಆಸ್ ಐಸೋಗ್ಯಾಮಸ್. ಇಫ್ ದೇ ಆರ್ ಡಿಸಿಮಿಲರ್ ವಿ ಕಾಲ್ ಇಟ್ ಆಸ್ ಅನಿಸೋಗ್ಯಾಮಸ್. ಇಫ್ ದ ಫಿಮೇಲ್ ಈಸ್ ಲಾರ್ಜರ್, ಮೇಲ್ ಈಸ್ ಸ್ಮಾಲರ್, ಇಟ್ ಈಸ್ ಕಾಲ್ಡ್ ಆಸ್ ಊಗ್ಯಾಮಸ್. ಇಲ್ಲಿ ಎರಡು ಗ್ಯಾಮೆಟ್ಗಳ ಬೀಜಕಣಗಳನ್ನ ಸಂಯೋಜನದಿಂದ ಝೈಗೋಸ್ಪೋರ್ ರೂಪುಗೊಳ್ಳುತ್ತದೆ. ಈ ಗ್ಯಾಮೆಟ್ಗಳ ರಚನೆಯಲ್ಲಿ ಒಂದೇ ರೀತಿ ಆಗಿರಬಹುದು, ಐಸೋಗ್ಯಾಮಸ್, ಅಥವಾ ವಿಭಿನ್ನವಾಗಿರಬಹುದು, ಅನಿಸೋಗ್ಯಾಮಸ್. ಸೊ ಐಸೋಗ್ಯಾಮಸ್ ಅಂದ್ರೆ ಇಲ್ಲಿ ಗ್ಯಾಮೆಟ್ಗಳು ಒಂದೇ ರೀತಿ ಆಗಿರಬಹುದು, ಅಥವಾ ವಿಭಿನ್ನವಾಗಿದ್ದರೆ ಅದನ್ನ ಅನಿಸೋಗ್ಯಾಮಸ್ ಮತ್ತು ಊಗ್ಯಾಮಸ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಮೂರು ಎಕ್ಸಾಂಪಲ್ಸ್ ಯಾವ್ಯಾವ ಅಂದ್ರೆ, ಸೊ ಒಂದು ಮ್ಯೂಕರ್, ರೈಜೋಪಸ್ ಮತ್ತು ಆಲ್ಬಿಗೋ. ಆಲ್ಬಿಗೋ ಅಂಕರ ನಿಮಗೆ ಗೊತ್ತಿದೆ, ಪ್ಯಾರಾಸೈಟಿಕ್ ಫಂಗೈ ಆನ್ ಮಸ್ಟಾರ್ಡ್. ಸಾಸಿವೆ ಗಿಡದ ಮೇಲೆ ಬೆಳೆಯುವಂತ ವೈಟ್ ಸ್ಪಾಟ್ಸ್ ಆಗೋದು ಯಾರ ಕಾರಣ? ಅದಕ್ಕೆ ಆಲ್ಬಿಗೋ ಫಂಗೈ. ಸೊ ರಿಮೆಂಬರ್ ದಿಸ್ ಕೋಡ್, ದಟ್ ಈಸ್ ರಾಮ್. ರಾಮ್ ಈಸ್ the code for Phycomycetes. So R for Rhizopus, A for Albigo, M for Mucor. Let us go to the next fungi, Ascomycetes. So we have seen Phycomycetes. Now next is, first Phycomycetes is commonly called as algal fungi, and now we come to Ascomycetes, commonly known as sac fungi. So we call this as sac fungi. Sac fungi. The Ascomycetes are mostly multicellular. Almost multicellular idavu. Penicillium, or rarely unicellular, like we take it as yeast. So yeast ಒಂದು ಯುನಿಸೆಲ್ಯುಲರ್ ಇದೆ. ಇಲ್ಲಿ ಸಾಮಾನ್ಯವಾಗಿ ಈ ಶಿಲೀಂಧ್ರಗಳೇನಾಗಿದ್ದಾವೆ ಅಂದ್ರೆ ಕರೆಯಲ್ಪಡುವ ಆಸ್ಕೋಮೈಸೆಟ್ಗಳು ಸ್ಯಾಕ್ ಶಿಲೀಂಧ್ರಗಳಿವು. ಸೊ ಹೆಚ್ಚಾಗಿ ಬಹುಕೋಶೀಯ ಆಗಿರುತ್ತವೆ. ಪೆನ್ಸಿಲಿಯಂ ವಿರಳವಾಗಿ ಏಕಕೋಶೀಯವಾಗಿದೆ. ಅದೇನಂದ್ರೆ ಈಸ್ಟ್, ಸಕ್ಯಾರೋಮೈಸಸ್. ಸೊ ಅದು ಈಸ್ಟ್ ಏನಿದೆಯಲ್ಲ, ಬ್ರೆಡ್ ಫಂಗೈ ಅಥವಾ ನೀವು ಬೀರ್ ತಯಾರು ಮಾಡಕ್ಕೆ, ಆಲ್ಕೋಹಾಲ್ ತಯಾರು ಮಾಡಕ್ಕೆ ಯೂಸ್ ಮಾಡುವಂತ ಫಂಗೈ. ದೇ ಆರ್ ಸ್ಯಾಪ್ರೋಫೈಟಿಕ್.
These are saprophytic, decomposers, parasitic. Already we know saprophytic growing on dead, decomposers which decay the dead organic matter, parasitic living organisms ಮೇಲೆ, coprophilous they are growing on dung, ಸಗಣಿ ಮೇಲೆ ಬೆಳೀತಾ ಇದ್ದು ಅಂದ್ರೆ ಅವಕ್ಕನ್ನು coprophilous ಅಂತ ಕರಿತೀವಿ. mycelium is branched and septate. mycelium ಹೇಗಿರುತ್ತೆ, branch ಇರುತ್ತೆ, septate ಇರುತ್ತೆ. So you can find this mycelium branch like this and it is septate. So septa ಇರ್ತಾವೆ, ಹಾಗಾದ್ರೆ ನ್ಯೂಕ್ಲಿಯಸ್ ಮಾತ್ರ ಒಂದರಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. The asexual spores are, asexual reproduction ಇಲ್ಲಿ ನಡೆಯೋದು ಯಾವುದು, ಸ್ಪೋರು ಕೊನಿಡಿಯಾ. ಸೊ you can see here ಕೊನಿಡಿಯಾ exogenously ಇಲ್ಲಿ ಮೇಲ್ಗಡೆ ಪ್ರೊಡ್ಯೂಸ್ ಆಗಿದಾವಲ್ಲ, so as they are producing outside it is called as exogenously, and the mycelium is called conidiophore. This structure is called conidiophore. Conidiophore produces conidia, and conidia on germination produce mycelium. So like that, you want Kannada, you can just go through this one and understand the words meaning and copy down that one. Next. ವಿಡಿಯೋ ಭಾಳ ದೊಡ್ಡದಾಗೋದ್ರಿಂದ ನಾನು ಇದನ್ನ ಶಾರ್ಟ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಕನ್ನಡ ವರ್ಡ್ಸನ್ನು ಅಲ್ಲಿ ಯೂಸ್ ಮಾಡಿರ್ತೀನಿ. ಬೇಕಾದರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಕನ್ನಡದಲ್ಲಿ ಡಿಟೇಲ್ ಆಗಿ ನೋಡ್ಬೋದು. ಸೊ ಸೆಕ್ಷುವಲ್ ಸ್ಪೋರ್ಸ್ ಆರ್ ಕಾಲ್ಡ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ asexual spores. Now we come to sexual spores. Sexual spores ಇಲ್ಲಿ ascospores ಅಂತ ಇರ್ತಾವೆ. They are produced endogenously, ಒಳಗಡೆ ಪ್ರೊಡ್ಯೂಸ್ ಆಗ್ತಾವೆ. And they are produced in a sac like structure. ಬ್ಯಾಗ್ ಗತೆ ಇದೆ, ಅದಕ್ಕೆ ಅಸಾಯ್ ಅಂತ ಕರಿತೀವಿ. ಅದಕ್ಕೆ ಅದರ ಹೆಸರು ಆಸ್ಕೋಮೈಸಿಟಸ್ ಅಂತ ಬಂದಿರೋದು. ಈ ಅಸಾಯಿ ನೋಡಿದ್ರೆ ಫ್ರೂಟಿಂಗ್ ಬಾಡಿ ಇರುತ್ತಲ್ಲ, ಇದರಲ್ಲಿ ಆಸ್ಕೋಕಾರ್ಪ್ ಅಂತ ಕರಿತೀವಿ ನಾವು. ಸೊ ದ ಅಸಾಯಿ ಕಂಟೈನ್ ಡಿಫರೆಂಟ್ ಟೈಪ್ಸ್ ಆಫ್ ಫ್ರೂಟಿಂಗ್ ಬಾಡೀಸ್, ದೇ ಆರ್ ಕಾಲ್ಡ್ ಆಸ್ ಆಸ್ಕೋಕಾರ್ಪ್ಸ್. ಎಕ್ಸಾಂಪಲ್ ಇಲ್ಲಿ ಬಂದು ಆಸ್ಪರ್ಜಿಲಸ್, ಉಳ್ಳಾಗಡ್ಡಿ ಮೇಲೆ ಬೆಳೀತಾ ಇರುವಂತ ಬ್ಲಾಕ್ ಮಸಿ ಏನ್ ಕಾಣಿಸುತ್ತಲ್ಲ ನಿಮಗೆ, ಅದು ಆಸ್ಪರ್ಜಿಲಸ್ ಫಂಗೈ. ಕ್ಲಾವಿಸೆಪ್ಸ್, ಇಲ್ಲಿ ನೋಡಿದ್ರೆ ಕ್ಲಾವಿಸೆಪ್ಸ್ ಇದೆ, ಎರ್ಗಾಟ್ ಡಿಸೀಸ್ ಬರೆಸುವಂಥದ್ದು. ನ್ಯೂರೋಸ್ಪೋರಾ, ಇಲ್ಲಿ ಸುಟ್ಟೋಗಿರುವಂತ ಸ್ಟೆಮ್ ಮೇಲೆ ಬೆಳೆದಿರೋದು ನ್ಯೂರೋಸ್ಪೋರಾ. ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಬಯೋಕೆಮಿಕಲ್ ಅಂಡ್ ಜೆನೆಟಿಕ್ ವರ್ಕ್. ನೀಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾವ್ಯಾವ ಬರ್ತಾವೋ ಇದರಲ್ಲಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು. ಮತ್ತು ನ್ಯೂರೋಸ್ಪೋರಾ ಅನ್ನೋದು ಒಂದು ಬಯೋಕೆಮಿಕಲ್ ಅಂಡ್ ಜೆನೆಟಿಕ್ ವರ್ಕ್ ಅಲ್ಲಿ ಯೂಸ್ ಮಾಡೋದು. ಮೆನಿ ಮೆಂಬರ್ಸ್ ಲೈಕ್ ಮೋರಲ್ಸ್ ಅಂಡ್ ಟ್ರಫಲ್ಸ್, ದೀಸ್ ಆರ್ ಎಡಿಬಲ್ ಅಂಡ್ ದೇ ಆರ್ ಕನ್ಸಿಡರ್ಡ್ ಆಸ್ ಡೆಲಿಕೇಸೀಸ್. ನಿಮಗೆ ಒಂದ್ಸತಿ ಅದು ಕನ್ನಡದಲ್ಲಿ ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಕ್ಲಾವಿಸೆಪ್ಸ್ ಮತ್ತು ನ್ಯೂರೋಸ್ಪೋರಾವನ್ನು ಜೀವ ರಾಸಾಯನಿಕ ಮತ್ತು ಅನುವಂಶಿಕ ಕೆಲಸದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಮೋರಲ್ಸ್ ಮತ್ತು ಟ್ರಫಲ್ಸ್ ನಂತಹ ಅನೇಕ ಸದಸ್ಯರು ಖಾದ್ಯವಾಗಿದ್ದು ಅವುಗಳನ್ನು ಭಕ್ಷ್ಯಗಳೆಂದು ಪರಿಗಣಿಸಲಾಗುತ್ತದೆ. ಅದನ್ನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು, ಇದು ಹಾಗೇನೆ ಇದು ಮೋರಲ್ಸ್ ಅಂಡ್ ಟ್ರಫಲ್ಸ್ ಅಂತ ಈ ತರ ಇರ್ತಾವೆ. ದೇ ಆರ್ ಎಡಿಬಲ್, ತಿನ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಸೊ ವಿಚ್ ಆರ್ ಎಡಿಬಲ್ ಫಂಗಾಯ್ ಅಂತ ನಿಮ್ಗೆ ಕೇಳ್ತಾ ಇರ್ತಾರೆ. ಇದನ್ನ ನೀವು ಏನಾದ್ರೂ ಕೋಡ್ ಮಾಡಿ ನೆನ್ಪಿಟ್ಕೊಳ್ಳಿಕ್ಕೆ, ಅಲ್ಲಿ ರಾಮ್ ಅಂತ ಇತ್ತು, ಇಲ್ಲಿ ನೀವು ಎಕ್ಸಾಂಪಲ್ಸ್ ಅನ್ನ ತಗೋಬಹುದು. ವಿ ಕ್ಯಾನ್ ರೈಟ್ ಯುವರ್ ಎಕ್ಸಾಂಪಲ್ಸ್. ಒನ್ ಈಸ್ ಎನ್ ಅಂಡ್ ದ ಅದರ್ ಈಸ್ ಎಂ ಟಿ, ಮತ್ತು ಇನ್ನೊಂದು ಎ ಬರುತ್ತೆ, ಹಾಗೆ ವೈನು ಈಸ್ಟ್ ಇದೆ ಇಲ್ಲಿ. ಸೊ ಯು ಕ್ಯಾನ್ ಮೇಕ್ ಇಟ್ ಆಸ್ ಸಮ್ ಕೋಡ್ ಅಂಡ್ ದೆನ್ ಟ್ರೈ ಟು ರಿಮೆಂಬರ್ ಹಿಯರ್. ಸೊ ಅಲ್ಲಿ ರಾಮ್ ಅಂತ ಇದ್ವಿ, ರಾಮ್ you can make something which can be, I'll give lastly this code, the meaning, which type of things, how, in what sequence you can remember. I'll give, watch until the last clip, then you can get that tips. Okay, next is Basidiomycetes. Commonly known forms of Basidiomycetes are, ಇಲ್ಲಿ ಬರುವಂತ ಜೀವಿಗಳು ಹೇಗಿದಾವೆ ಅಂದ್ರೆ, they are called as mushrooms, bracket fungi or puff balls. Mushrooms, bracket fungi or puff balls. ಇಲ್ಲಿ mushrooms ನೋಡಬಹುದು ನೀವು, bracket fungi, puff balls ಅಂತ ಇವು ಕರಿತಾ ಇದ್ವಿ. You can see all the examples here. So they grow on soil, on logs, tree stumps, ಕಟ್ಟಿಗೆ ಮೇಲೆ, ಗಿಡದ ಬಡ್ಡಿಯ ಮೇಲೆ ಬೆಳೀತಾ ಇರ್ತಾವೆ, and in living plant bodies as parasites. They cause a special type of diseases called as rust disease and smut disease ಅಂತ ಕರಿತೀವಿ ನಾವಿಲ್ಲಿ. So rust, smut, which type of fungi causes? You can go for Basidiomycetes. Mycelium ಹೇಗಿದೆ ಇಲ್ಲಿ? Branched ಇದೆ and septate.
So Phycomycetes, only one fungi is aseptate and sinocytic, but all other are branched and septate. The asexual spores are generally not found. Remember, Basidiomycetes ಅಲ್ಲಿ no asexual spores. But vegetative reproduction by fragmentation is common. Fragmentation ಆಗ್ತಾ ಇರುತ್ತೆ ಇಲ್ಲಿ, ಅದು ಕಾಮನ್ ಆಗಿದೆ. So next point. The sex organs are absent here. Sex organs absent ಇದೆ, but sexual reproduction ಆಗುತ್ತೆ ಇಲ್ಲಿ. You remember that plasmogamy, karyogamy, zygotic meiosis ಅಂತ already explain ಮಾಡಿರೋದು ನಿಮ್ಗೆ ಗೊತ್ತಿರುತ್ತೆ. So plasmogamy, where two compatible hyphae come together and then they fuse, and that is called plasmogamy by two vegetative or somatic cells of different strains or genotypes. ಬೇರೆ ಮೈಸಿಲಿಯಂ ಬಂದು ಜಿನೋಟೈಪ್ ಇರೋ ಮೈಸಿಲಿಯಂ ಅಥವಾ ಡಿಫರೆಂಟ್ ಸ್ಟ್ರೈನ್ ಇರುವಂತ ಮೈಸಿಲಿಯಂ. ನಾವು ಜೀನಸ್ಸು ಇಲ್ಲಿ ಏನು ಸ್ಪೀಶೀಸ್ ಅಂತೀವಲ್ಲ, ಡಿಫರೆಂಟ್ ಜೀನಸ್ ಅಂತೆ, ಆ ತರ ಡಿಫರೆಂಟ್ ಮೈಸಿಲಿಯಂ. ರಿಸಲ್ಟೆಂಟ್ ಏನಾಗುತ್ತೆ? ಡೈಕ್ಯಾರಿಯಾಟಿಕ್. ಆಲ್ರೆಡಿ ಡೈಕ್ಯಾರಿಯಾಟಿಕ್ ಅಂದ್ರೆ ಒನ್ ಸೆಲ್ ಕಂಟೈನ್ ಟೂ ನ್ಯೂಕ್ಲಿಯಸ್. ಮುಂದೆ ಅದೇನಾಗುತ್ತೆ? ಇಟ್ ಗಿವ್ ರೈಸ್ ಟು ಬೆಸಿಡಿಯಂ. ಬೆಸಿಡಿಯಂ ಒಳಗೆ ಕ್ಯಾರಿಯೋಗ್ಯಾಮಿ ಆಗುತ್ತೆ. ಟೂ ನ್ಯೂಕ್ಲಿಯಸ್ ಫ್ಯೂಸ್, ಆಮೇಲೆ ಮಿಯೋಸಿಸ್ ಆಗುತ್ತೆ, ಝೈಗೋಟು. ಆವಾಗ 4 ಬೆಸಿಡಿಯೋಸ್ಪೋರ್ಸ್ ತಯಾರಾಗ್ತವೆ. ದೇರ್ ಆರ್ 4 ಬೆಸಿಡಿಯೋಸ್ಪೋರ್ಸ್ prepared, and these besidiospores are exogenously produced on the basidium. You know, ಬೆಸಿಡಿಯೋಕಾರ್ಪ್ ಅಂತ ಇರುತ್ತಲ್ಲ, ಅದ್ರ ಒಳಗಡೆ ಬೆಸಿಡಿಯಂ ಇರುತ್ತೆ, ಅದ್ರ ಒಳಗಡೆ ಬೆಸಿಡಿಯೋಸ್ಪೋರ್ಸ್ ತಯಾರಾಗ್ತವೆ. ಎಷ್ಟಿರ್ತಾವು? 4 ಬೆಸಿಡಿಯೋಸ್ಪೋರ್ಸ್ ತಯಾರಾಗ್ತವೆ. ಕ್ವಶನ್ ಕೇಳ್ತಾ ಇರ್ತಾರೆ, how many besidiospores are formed in basidia? They contain 4 besidiospores. Where they are produced? They are produced in a fruiting body called besidiocarp. Some common members, ಇಲ್ಲಿ ಕಾಮನ್ ಮೆಂಬರ್ಸ್ ಮತ್ತೆ ಯಾರಿದ್ದಾರೆ? ಅಗ್ಯಾರಿಕಸ್, ಮಶ್ರೂಮ್, ಇಸ್ಟಿಲ್ಯಾಗೋ, ಸ್ಮಟ್. ಸೊ ಸ್ಮಟ್ ಡಿಸೀಸ್ ಕಾಸ್ ಮಾಡುವಂತ ಫಂಗೈ ಯಾವುದು ಅಂತ ಕೇಳಿದ್ರೆ ಇಸ್ಟಿಲ್ಯಾಗೋ. ಅದೇ ತರ ರಸ್ಟ್ ಡಿಸೀಸ್ ಕಾಸ್ ಮಾಡುವಂಥದ್ದು ಯಾವ್ದು ಅಂತಂದ್ರೆ ಪಕ್ಸಿನಿಯಾ. ಸೊ ಲೈಕ್ ದಟ್ ಯು ಕ್ಯಾನ್ ಗೋ ಥ್ರೂ ಫಾರ್ ಕನ್ನಡ ವರ್ಷನ್. ತುಕ್ಕು ಶಿಲೀಂಧ್ರ ಯಾವ್ದಂದ್ರೆ ಪುಸಿನಿಯಾ. ಸ್ಮಟ್ ಡಿಸೀಸ್ ಕಾಸ್ ಮಾಡೋದು ಇಸ್ಟಿಲ್ಯಾಗೋ. ಅಗ್ಯಾರಿಕಸ್ ಅಣಬೆ ಅಂತ ಇದೆ ಕನ್ನಡದಲ್ಲಿ. ನೆಕ್ಸ್ಟ್ ಹೋಗೋಣ. ಈಗ ಇಲ್ಲಿ ನಿಮ್ಗೆ ಅಗ್ಯಾರಿಕಸ್ ನೋಡಬಹುದು, ಇಸ್ಟಿಲ್ಯಾಗೋ, ಹಾಗೆ ಬಂದ್ರೆ ಪಕ್ಸಿನಿಯಾ. ಆಲ್ರೆಡಿ ಪಕ್ಸಿನಿಯಾನ ನೀವು ನೋಡಿದಿರಿ, ರಸ್ಟ್ ಡಿಸೀಸ್ ಕಾಸಿಂಗ್ ಪಕ್ಸಿನಿಯಾ. So let's go with the next one, last fungi, Deuteromycetes. This fungi is commonly called as imperfect fungi. ಈ ಫಂಗೈನ ನಾವು ಪರ್ಫೆಕ್ಟ್ ಇಲ್ಲ ಅಂತ ಕರಿತೀವಿ. ಯಾಕಂದ್ರೆ ಈ ಫಂಗೈಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಆಬ್ಸೆಂಟ್. ಸೊ ಏನಾದ್ರೂ ಈ ಫಂಗೈಯಲ್ಲಿ ಬರುವಂತವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ ಅಂತ ಗೊತ್ತಾದ್ರೆ we transfer it to other groups, but those who are not having sexual reproduction, they are kept under Deuteromycetes, commonly known as imperfect fungi, because only asexual or vegetative phase of these fungi are known. So when the sexual form of these fungi discovered, they were moved into other classes they rightly belong to. So it is also possible that the asexual and vegetative stage have been given one name and placed under Deuteromycetes. Those who are having asexual vegetative, we keep them in only one group, that is Deuteromycetes. When you come to know the sexual stage itandre, then we link with others and then we will send that fungi. Correctly identify ಮಾಡಿ we move out of Deuteromycetes. Once perfect sexual stage of members of Deuteromycetes were discovered, they were again moved out of this and sent to Ascomycetes and Basidiomycetes. Just they are telling you, if only these groups contain asexual reproduction. You can't find the sexual reproduction. Whenever it is identified, then it is sent to other groups. Now this is important point for Deuteromycetes. The Deuteromycetes reproduced. They reproduce only by asexual spores. Asexual spores here, they are conidia. Conidia spores anta irtao. The mycelium is septate and branched, and these are saprophytes. Some members are saprophytes, some are parasites, while a large number of them are decomposers. A large number of decomposers are there which help in litter and mineral cycling. Litter andre kasa, kasavana mineral ಒಳಗಿರೋ ಅದರೊಳಗಿರೋ ಮಿನರಲ್ಸ್ ನ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. Okay, the examples of Deuteromycetes are Alternaria, Colitotrichum and Trichoderma. So the
You can see the pictures of this one, Alternaria, Colletotrichum, and Trichoderma. So we have three examples here, Alternaria, Colletotrichum, and Trichoderma for Deuteromycetes. These are the four classes of fungi which are classified as the first Phycomycetes, Ascomycetes, Basidiomycetes, and Deuteromycetes. Now it's the time to get a clue of how to remember these examples. So now I'll tell you this code which you can use it for your exams for remembering. That is, for we have first Phycomycetes, Ascomycetes, Basidiomycetes, and Deuteromycetes. So examples you can remember because most of the questions are asked in the NEET as well as the KCET questions or state level board questions. You can expect examples here. First, for Phycomycetes, remember RAM. RAM is the code for Phycomycetes. And then for Ascomycetes is my aunt Siam. My aunt is a Siam. Ram is my aunt and he is a Siam. And he is the Siam of UPA government. UPA government. And he is acting. So ACT, act. So now use this code and then decode by using this and understand the examples of each one. I can tell you one now. Phycomycetes, Rhizopus, Albigo, and Mucor. So likewise, you can go to all fungi, and if you like our video, please like it and share it to your friends. Subscribe to our channel for more videos like this. We'll come with the last video, biological classification, that is viruses, prions, viroids, lichens. See you in the next video. If you have any doubt, please comment in the comment box. Thank you.